ಗೈಸ್, ವೆಲ್ಕಮ್ ಬ್ಯಾಕ್ ಟು ಪೂಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಪ್ರೀತಿ ಐಶು. ಆ್ಯಕ್ಚುಲಿ ಇವತ್ತು ನಾವು ಬಂದಿರೋದು ಸ್ಟರ್ಲಿಂಗ್ ಹೋಟೆಲ್ಸ್ಗೆ. ಏರ್ಕಾಡಲ್ಲಿ ಒಂದೇ ಹೋಟೆಲ್ನ ಎಕ್ಸ್ಪೀರಿಯನ್ಸ್ ಮಾಡೋದು ಬೇಡ, 2 ದಿನಕ್ಕೆ 2 ಹೋಟೆಲ್ನ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳಿ ಇವಾಗ ಸ್ಟರ್ಲಿಂಗ್ ಹೋಟೆಲಿಗೆ ಬಂದಿದ್ದೀವಿ. ಇಲ್ಲಿ ರೂಮ್ ಟೂರ್ ಮಾಡೋಣ ಮತ್ತು ಇಲ್ಲಿ ಏನೇನು ಅಮ್ಯುನಿಟೀಸ್ ಇದೆ ಅಂತ ಹೇಳಿ ಚೆಕ್ ಮಾಡೋಣ. ಸೊ ಬನ್ನಿ ನೋಡೋಣ. ನಾನು ಲಾಸ್ಟ್ ವಿಡಿಯೋದಲ್ಲಿ ಶಾಪಿಂಗ್ ವಿಡಿಯೋದಲ್ಲಿ ಈ ಬಟ್ಟೆ ಜುಡಿಯೋಯಿಂದ ತಗೊಂಡಿದ್ದು ಅಂತ ಹೇಳಿ ತೋರಿಸಿದ್ದೆ. ಸೊ ಅದೇ ಬಟ್ಟೆ ಹಾಕಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನೀವೇ ನೋಡ್ತಾ ಇದ್ದೀರಾ, ಇದು ರಿಸೆಪ್ಷನ್ ಏರಿಯಾ. ಹೋಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಗೈಸ್, ಇವಾಗ ರೂಮ್ ಟೂರ್ ಮಾಡೋಣ. ಇವತ್ತು ನಾವು ಸ್ಟೇ ಆಗ್ತಾ ಇರೋ ರೂಮ್ ಹೇಗಿದೆ ಅಂತ ನೋಡೋಣ. ಫಸ್ಟ್ ಇಲ್ಲಿ ನೀವು ನೋಡ್ತಾ ಇದ್ರೆ ಇದು ಸೆಪ್ರೇಟ್ ಬ್ಯಾಲ್ಕನಿ ಇದೆ. ಬ್ಯಾಲ್ಕನಿ ಸ್ಪೇಸ್ ಎಕ್ಸ್ಟ್ರಾ ಇದೆ. ಮತ್ತೆ ವ್ಯೂ ಪಾಯಿಂಟು ಮಾತ್ರ ಸಕ್ಕತ್ತಾಗಿದೆ ರೂಮ್ಗೆ. ಹೇಗಿದೆ ಅಂತ ನೋಡಿದ್ವಿ, ರೂಮ್ ಒಳಗಡೆ ಹೇಗಿದೆ ಅಂತ ಇವಾಗ ನೋಡೋಣ. ಸೊ ಎಂಟರ್ ಆದ ತಕ್ಷಣ ನೀವು ಇಲ್ಲಿ ನೋಡ್ಬೋದು. ಸೊ ಡೈನಿಂಗ್ ಟೇಬಲ್ ಕೊಟ್ಟಿದ್ದಾರೆ. 2 ಮೆಂಬರ್ಸ್ ಸಿಟ್ ಔಟ್ ಥರ ಡೈನಿಂಗ್ ಟೇಬಲು. ಮತ್ತು ಇಲ್ಲಿ ನೀವು ಇದು ಟಿ ವಿ ಏರಿಯಾ. ಮತ್ತು ಇಲ್ಲೇ ನೋಡ್ತಾ ಇದ್ದೀರಾ, ಇದು ಸೋಫಾ ಕಮ್ ಬೆಡ್. ಸೊ ನೀವು ಇದನ್ನು ಬೆಡ್ಡಾಗಿ ಕನ್ವರ್ಟ್ ಮಾಡ್ಕೋಬೋದು. ಮತ್ತು ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಆ್ಯಕ್ಚುಲಿ ಹೀಟರು. ಸೊ ರೂಮಲ್ಲಿ ಏನಾದರೂ ಕೋಲ್ಡ್ ಆಗ್ತಾ ಇದೆ ಅಂದರೆ, ಲೈಕ್ ಹಾಟ್ ಬೇಕಂತಂದರೆ ಈ ಹೀಟರ್ ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ಆ್ಯಕ್ಚುಲಿ ಒಂದು ಮಿನಿ ಕಿಚನ್ ಇದೆ. ಇದೇ ಮಿನಿ ಕಿಚನ್. ಲೈಕ್ ನೀವು ಏನಾದರೂ ಅಡುಗೆ ಮಾಡ್ಕೋಬೋದು ಮಾಡ್ಬೋದು, ಯಾಕಂದರೆ ಪ್ರಾಪರ್ ಕಿಚನ್ ಸೆಟಪ್ ಇದೆ. ನೀವು ನೋಡ್ಬೋದು ಕಟ್ಲರಿ ಯೂನಿಟ್, ಇದು ತಾಲಿ ಯೂನಿಟ್, ಪ್ರಾಪರ್ ಯೂನಿಟ್, ಪ್ರಾಪರ್ ಕಿಚನ್ ಸೆಟಪ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಬೆಡ್ ಏರಿಯಾ. ಇಲ್ಲಿ ಬೆಡ್ ಕ್ವೀನ್ ಸೈಜ್ ಬೆಡ್. ಮತ್ತೆ ಈ ಕಡೆ ಬಂದ್ರೆ ನಿಮಗೆ ಲೈಕ್ ಎಲ್ಲ ರೆಸಾರ್ಟ್ ಅಲ್ಲಿ ಇಲ್ಲಿವರೆಗೂ ನಾನು ನೋಡಿದಂಗೆ ಕ್ಲೋಸ್ಡ್ ವಾರ್ಡ್ರೋಬ್ ಇರುತ್ತೆ. ಇಲ್ಲಿ ಓಪನ್ ವಾರ್ಡ್ರೋಬ್, ಕ್ಲೋಸೆಟ್ ತರ ಇದೆ. ಸೊ ನೀವು ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಇಲ್ಲಿ ಫ್ರಿಡ್ಜ್ ಏರಿಯಾ. ಮತ್ತು ಈ ಏರಿಯಾ ಆ್ಯಕ್ಚುಲಿ ಡ್ರೆಸ್ಸಿಂಗ್ ಏರಿಯಾ ಥರನೂ ಕೂಡ ಯೂಸ್ ಮಾಡ್ಕೋಬೋದು. ಯಾಕೆಂದರೆ ಇಲ್ಲಿ ದೊಡ್ಡ ಮಿರರ್ ಇದೆ. ಈ ಮಿರರ್ ಬಂದುಬಿಟ್ಟು ವಾಶ್ರೂಮ್ ಡೋರ್ ಮೇಲೆ ಹಾಕಿದ್ದಾರೆ. ಸೊ ಇಲ್ಲಿ ಓಪನ್ ಮಾಡಿದ್ರೆ ಇದು ವಾಶ್ರೂಮ್. ಸ್ಟೇ ಆಗ್ತಾ ಇರೋಂಥ ರೂಮು ಇದೇನೆ, ಸ್ಟರ್ಲಿಂಗ್ ಹೋಟೆಲ್ ರೂಮು. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಿ ಇದು ಸ್ವಲ್ಪ ಓಲ್ಡ್ ಪ್ರಾಪರ್ಟಿ. ಸೊ ಓಲ್ಡ್ ಪ್ರಾಪರ್ಟಿ ಅಂದರೆ ಫುಲ್ ಬೆಟ್ಟದ ಮೇಲಿರೋದು ಈ ಪ್ರಾಪರ್ಟಿ. ಅಂದರೆ ಓಲ್ಡ್ ಪ್ರಾಪರ್ಟಿ ಆದ್ರೂ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ರೂಮ್ ಟೂರ್ ಮುಗಿಸಿದ್ಮೇಲೆ ಗೇಮ್ ಆಡೋಣ ಅಂತ ಇಂಡೋರ್ ಆ್ಯಕ್ಟಿವಿಟೀಸ್ ಏರಿಯಾಗೆ ಹೋದ್ವಿ. ಇಲ್ಲೇನು ನೋಡ್ತಾ ಇದ್ದೀರಾ, ಇದೆ ಇಂಡೋರ್ ಆ್ಯಕ್ಟಿವಿಟೀಸ್ ಏರಿಯಾ. ಎಲ್ಲ ಗೇಮ್ಸು ಇದೆ. ಅಂದರೆ ಕೇರಮ್, ಚೆಸ್, ಟೇಬಲ್ ಟೆನ್ನಿಸ್, ಏರ್ ಹಾಕಿ ಮತ್ತು ವಿಡಿಯೋ ಗೇಮ್ಸ್, ಇನ್ನು ಎಷ್ಟೊಂದು ಗೇಮ್ಸ್ ಇದೆ. ಮತ್ತು ನಾವು ಕೂಡ ಏರ್ ಹಾಕಿ ಮತ್ತು ವಿಡಿಯೋ ಗೇಮ್ಸ್ ಎಲ್ಲ ಆಟ ಆಡಿದ್ವಿ. ನನಗೆ ಏರ್ ಹಾಕಿ ತುಂಬ ಇಷ್ಟ ಆಯಿತು. ನಾನು ಕಾಂಪಿಟೇಷನ್ ಮೇಲೆ ಆಡಿದ್ವಿ ಏರ್ ಹಾಕಿ, ಸಕ್ಕತ್ತಾಗಿತ್ತು. ಇಲ್ಲಿ ಲಿಮಿಟೆಡ್ ಆ್ಯಕ್ಟಿವಿಟೀಸ್ ಮಾತ್ರ ಫ್ರೀ, ಅಂದರೆ ಇಂಡೋರ್ ಆ್ಯಕ್ಟಿವಿಟೀಸ್ ಫ್ರೀ. ಮಿಕ್ಕಿದೆಲ್ಲನೂ ಚಾರ್ಜ್ ಆಗುತ್ತೆ. ಸೊ ಲೈಕ್ ಏರ್ ಹಾಕಿ, ಪೇಂಟಿಂಗ್ ಆ ಥರ ಎಲ್ಲ ನೀವೇನಾದರೂ ಮಾಡಬೇಕಂತಂದರೆ ಪೇ ಮಾಡಿ ಆಡಬೇಕು. ಪ್ರೀತಿ ಐಶು. ಸೊ ಇವಾಗಿಂದ ಸ್ಪೀಚ್ ಸ್ಟಾರ್ಟ್ ಮಾಡೋಣ. ಸೂಪರ್ ಆಡಿಯನ್ಸ್. ಈ ರೆಸಾರ್ಟಲ್ಲಿ ಕಾನ್ಫರೆನ್ಸ್ ರೂಮ್ ಕೂಡ ಅವೈಲೇಬಲ್ ಇದೆ. ಯಾರಾದರೂ ಏನಾದರೂ ಇವೆಂಟ್ಸ್ ಮಾಡ್ಕೋಬೋದು ಅಂತಂದರೆ ಕಾನ್ಫರೆನ್ಸ್ ಹಾಲಲ್ಲಿ ಮಾಡ್ಬೋದು. ಗೈಸ್, ನಾನು ಇವಾಗ ಬಂದಿರೋದು ಸ್ಪಾ ಏರಿಯಾಗೆ. ಸ್ಪಾ ಏರಿಯಾ ಹೇಗಿದೆ ಅಂತ ನೋಡ್ಕೊಳ್ಳೋಣ. Let's go this side.
ಟು 4 ರೂಮ್ಸ್ ಇದೆ, ಎಲ್ಲ ಬ್ಯುಸಿ ಆಗಿದೆ. ಇದೊಂದು ಫ್ರೀ ಇತ್ತು, ಅದಕ್ಕೆ ಇಲ್ಲಿ ವಿಡಿಯೋ ಮಾಡ್ತಾ ಇರೋದು. ಹಾಗೆ ಇಲ್ಲಿ ಪುಟ್ಟದಾಗಿ ಒಂದು ಜಿಮ್ ಏರಿಯಾ ಇದೆ, ಒಂದು ತೀರಾ ಪುಟ್ಟದಿದು. ನಾನು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೋಬೇಕು. ನನಗೆ ಈ ರೆಸಾರ್ಟ್ಗೆ ಹೋದ ತಕ್ಷಣ ಸ್ವಲ್ಪ ಡಿಸಪಾಯಿಂಟ್ ಆಯಿತು ರೂಮ್ಸ್ ನೋಡಿ, ಯಾಕೆಂತಂದರೆ ಇಂಟೀರಿಯರ್ಸ್ ಏನಷ್ಟು ಚೆನ್ನಾಗಿರಲಿಲ್ಲ. ಸೊ ಆ್ಯಕ್ಚುಲಿ ಏನಕ್ಕೆ ಇದು ಇಂಟೀರಿಯರ್ಸ್ ಎಲ್ಲ ಆ ಥರ ಓಲ್ಡ್ ಆಗಿದೆ ಅಂದರೆ, ಇದು 30 ಇಯರ್ಸ್ ಓಲ್ಡ್ ಪ್ರಾಪರ್ಟಿ ಮತ್ತು ಹಿಲ್ ಮೇಲೆ ಇರೋದ್ರಿಂದ ಮೇಂಟೈನ್ ಮಾಡೋದು ಸಖತ್ ಕಷ್ಟ. ಯಾವುದೇ ಫ್ಲ್ಯಾಟ್ ಸರ್ಫೇಸ್ ಮೇಲೆ ಈ ರೆಸಾರ್ಟ್ನ ಬಿಲ್ಡ್ ಮಾಡಿರೋದಲ್ಲ, ಜಸ್ಟ್ ಮೌಂಟೇನ್ ಯಾವ ಥರ ಟ್ರಯಾಂಗಲ್ ಶೇಪಲ್ಲಿ ಇರುತ್ತಲ್ಲ, ಸೊ ಅದೇ ಥರ ಬಿಲ್ಡ್ ಮಾಡ್ಕೊಂಬಂದಿರೋ. ಮೇಲ್ಗಡೆ ರಿಸೆಪ್ಷನ್, ಕೆಳಗಡೆ ಹೋಗ್ತಾ ಹೋಗ್ತಾ ರೂಮ್ಸ್ ಇರೋದು ಅರೌಂಡ್ 70 ರೂಮ್ಸ್ ಇದೆ. ಎಲ್ಲ ರೂಮ್ಸ್ಗೂ ಸರ್ವಿಸ್ ಕೊಡಬೇಕು ಅಂತಂದ್ರೂ ಆ್ಯಕ್ಚುಲಿ ಇಟ್ಸ್ ನಾಟ್ ಸೋ ಈಸಿ ಅಂತಲೂ ಅನಿಸುತ್ತೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 30 ಇಯರ್ಸ್ ಓಲ್ಡ್ ಪ್ರಾಪರ್ಟಿ ಆದ್ರೂ ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ, ಕ್ಲೀನಾಗಿದ್ದೆ. ನಾನಿಲ್ಲೊಂದು ಫೋಟೋ ಹಾಕಿದ್ದೀನಿ, ಆ ಫೋಟೋದಲ್ಲೇ ನಿಮಗೆ ಒಂದು ಐಡಿಯಾ ಬರುತ್ತೆ ಈ ರೆಸಾರ್ಟ್ ಯಾವ ಥರ ಬಿಲ್ಡ್ ಆಗಿರೋದು ಅಂತ. ಸೊ ನಿಮ್ಗೆ ಇನ್ನೂ ಮೋರ್ ಇನ್ಫಾರ್ಮೇಷನ್ನು ಬೇಕಂದರೆ, ಮೋರ್ ಫೋಟೋಸ್ ನೋಡಬೇಕಂತಂದರೆ ಗೂಗಲ್ ಮಾಡಿ ನೋಡಿ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ನಮ್ಮ ರೂಮಿಂದ ಕಾಣಿಸ್ತಿದ್ದಂಥ ವ್ಯೂ ಸಕ್ಕತ್ತಾಗಿತ್ತು, ಫಾಗಿ ಆಗಿತ್ತು. ಬ್ಯಾಂಗ್ಳೂರಲ್ಲಿ ಎದ್ದಿದ ತಕ್ಷಣ ಕೆಲಸಕ್ಕೆ ಹೋಗು, ಟ್ರಾಫಿಕ್ಕು, ಬ್ಯುಸಿ ಲೈಫ್ ನೋಡಿರ್ತೀನಿ ನಾನು. ಇಲ್ಲಿ ಎದ್ದಿದ ತಕ್ಷಣ ಒಳ್ಳೆ ರಿಲ್ಯಾಕ್ಸೇಷನ್ ಇತ್ತು, ಸಕ್ಕತ್ತಾಗಿತ್ತು. ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ನಾವು ರೆಸ್ಟೋರೆಂಟಿಗೆ ಹೋದ್ವಿ. ಸೊ ನೀವು ಇಲ್ಲೇ ನೋಡ್ತಾ ಇದ್ದೀರಾ, ಇದು ಈ ರೆಸಾರ್ಟ್ ರೆಸ್ಟೋರೆಂಟು. ಬ್ರೇಕ್ಫಾಸ್ಟ್ ಈ ರೆಸಾರ್ಟಲ್ಲಿ ಆವ್ರೇಜ್ ಆಗಿತ್ತು. ಬ್ರೇಕ್ಫಾಸ್ಟ್ಗೆ ಏನೇನೆಲ್ಲ ಇತ್ತು ಅಂತ ಒಮ್ಮೆ ನೋಡ್ಕೊಬನ್ನಿ. ರೆಸಾರ್ಟ್ ಬಗ್ಗೆ ಹೇಳಬೇಕಂತಂದರೆ ಓವರಾಲ್ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್. ಸ್ಟೇ ಚೆನ್ನಾಗಿತ್ತು. ಏನಕ್ಕೆ ಅಂದರೆ ರೂಮಿಂದ ಒಳ್ಳೆ ವ್ಯೂ ಇತ್ತು, ಮತ್ತು ಈ ರೆಸಾರ್ಟ್ ನೋಡೋದಕ್ಕೇ ಖುಷಿ ಆಗುತ್ತೆ, ಯಾಕೆಂದರೆ ಇಲ್ಲಿ ಹೆಡ್ಜಲ್ಲಿ ಕಟ್ಟಿರೋದಲ್ವ, ತುಂಬ ಚೆನ್ನಾಗಿತ್ತು. ಇಲ್ಲಿ ಲೈವ್ ಕೌಂಟರ್ ಕೂಡ ಅವೈಲೇಬಲ್ ಇದೆ. ನಿಮಗೆ ದೋಸೆ ಅಂದರೆ ಯಾವ ಥರ ದೋಸೆ ಬೇಕು, ಇಲ್ಲ ಆಮ್ಲೆಟು, ಎಗ್ಗಲ್ಲಿ ನಿಮ್ಗೆ ಏನಾದರೂ ಐಟಮ್ಸ್ ಬೇಕಂತಂದರೆ ಕೇಳಿ ಮಾಡಿಸ್ಕೋಬೋದು. ಕಾಡಲ್ಲಿ ಗ್ರೇಟ್ ರೈಸ್ ಬೈ GRT ಆ್ಯಂಡ್ ಸ್ಟರ್ಲಿಂಗ್ ಹೋಟೆಲ್ಸ್ ಇವೆರಡು ಫೇಮಸ್ ಹೋಟೆಲು. ನಾನು 2 ಹೋಟೆಲಲ್ಲೂ ಸ್ಟೇ ಆಗಿದ್ದು. ಎರಡಕ್ಕೂ ಡಿಫ್ರೆನ್ಸ್ ಏನಂತಂದರೆ, ಸ್ಟರ್ಲಿಂಗ್ಸಲ್ಲಿ ಸ್ವಿಮ್ಮಿಂಗ್ ಪೂಲ್ ಇಲ್ಲ, ಗ್ರೇಟ್ ರೈಲ್ಸಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಹಾಗೆ ಗ್ರೇಟ್ ರೈಲ್ಸಲ್ಲಿ ಜಾಸ್ತಿ ಆ್ಯಕ್ಟಿವಿಟೀಸ್ ಇದೆ, ಮತ್ತು ಅದು ನ್ಯೂ ಬಿಲ್ಡಿಂಗು. ಸ್ಟರ್ಲಿಂಗ್ಸಲ್ಲಿ ಕಮ್ಮಿ ಆ್ಯಕ್ಟಿವಿಟೀಸು ಮತ್ತು ಓಲ್ಡ್ ಬಿಲ್ಡಿಂಗು. ನನಗೆ ಇಷ್ಟ ಆಗಿದ್ದು ಗ್ರೇಟ್ ರೈಲ್ಸು. ನಾನು ರೆಕಮೆಂಡ್ ಮಾಡೋದು ಕೂಡ ಗ್ರೇಟ್ ರೈಲ್ಸ್ ಬೈ GRT, ದೆನ್ ಸ್ಟರ್ಲಿಂಗ್ಸ್. ಗ್ರೇಟ್ ರೈಲ್ಸ್ ಬೈ GRT ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಯಾರಾದರೂ ಮಿಸ್ ಮಾಡಿದರೆ ನೋಡ್ಬೋದು. ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಸೊ ನೆಕ್ಸ್ಟ್ ವ್ಲಾಗ್ನ ಯಾರು ಮಿಸ್ ಮಾಡಬೇಡಿ, ಯಾಕೆಂದರೆ ಯರ್ಕಾಡಲ್ಲಿ ನಾನು ಒಂದಷ್ಟು ಪ್ಲೇಸಸ್ನ ವಿಸಿಟ್ ಮಾಡಿದೆ. ಎಲ್ಲ ಪ್ಲೇಸು ಇಂಟ್ರೆಸ್ಟಿಂಗ್ ಆಗಿತ್ತು, ಸೂಪರ್ ಆಗಿದೆ. ನೆಕ್ಸ್ಟ್ ವ್ಲಾಗ್ನ ಮಿಸ್ ಮಾಡ್ತಾರೆ ನೋಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.